ಬನ್ನಿ ಇವತ್ತು ಈ ತಿಂಗಳ ನನ್ನ ಆಯ್ಕೆಯ ಪುಸ್ತಕಗಳ ಬಗ್ಗೆ ಮಾತಾಡೋಣ. ಈ ಬಾರಿ ನನ್ನ ಸಂಗ್ರಹದಲ್ಲಿ 8 ಪುಸ್ತಕಗಳಿವೆ. ಈ 8 ಪುಸ್ತಕಗಳಲ್ಲಿ ತ್ರಿವೇಣಿಯವರ ಅಪಸ್ವರ, ಎರಡು ಮನಸ್ಸು, ಹೃದಯ ಗೀತ ಮತ್ತು ದೂರದ ಬೆಟ್ಟ, ಅದರ ಜೊತೆಗೆ ಸಾಯಿ ಸುತೆಯವರ ಶಾನುಭೋಗರ ಮಗಳು, ಈ 5 ಪುಸ್ತಕಗಳನ್ನು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು ಓದಲಿಕ್ಕೆ ಅಂತ. ಇದರ ಜೊತೆಗೆ ಲೈಬ್ರರಿಯಿಂದ ನಾನು ತಂದಂತಹ ಪುಸ್ತಕಗಳು ಚಾರ್ವಾಕ, ಮರಳಿ ಮಣ್ಣಿಗೆ ಮತ್ತು ಅಪರಾಧ ಮತ್ತು ಶಿಕ್ಷೆ. ಈ ಅಪರಾಧ ಮತ್ತು ಶಿಕ್ಷೆಯನ್ನು ನಾನು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಆ ಜಡ್ಜ್ ಅವರ ಒಂದು ವೈರಲ್ ವಿಡಿಯೋ ಇದೆಯಲ್ಲ, ಅದರಲ್ಲಿ ಅವರು ಯಾರಿಗೋ ಸಜೆಸ್ಟ್ ಮಾಡ್ತಾಯಿದ್ರು ಸಮಥಿಂಗ್ ಆ ಥರ ಏನೋ ಕೇಳಿ ಹೆಸರು ನೋಡಿದ ತಕ್ಷಣ ತೊಗೊಂಡು ಬಂದೆ. ಇನ್ನು ಶಿವರಾಮ್ ಕಾರಂತರ ಯಾವ ಪುಸ್ತಕ ಸಿಕ್ಕಿದ್ರೂ ಓದ್ತೀನಿ. ಜೊತೆಗೆ ಚಾರ್ವಾಕವನ್ನು ಆಯ್ದುಕೊಳ್ಳಲು ಕಾರಣ, ನನಗೆ ಅಂಕಣ ಬರಹಗಳು ಅಂದರೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗ ಪ್ರತಾಪ್ ಸಿಂಹ ಅವರ ಅಂಕಣ ಬರಹಗಳನ್ನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ. ಹಾಗಾಗಿ ಈ ಬಾರಿ ಶಿವಸುಂದರ್ ಅವರ ಅಂಕಣ ಬರಹ ಪುಸ್ತಕವನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಿಷ್ಟು ಈ ಬಾರಿ ನನ್ನ ಸಂಗ್ರಹದಲ್ಲಿರುವ ಪುಸ್ತಕಗಳು. ಓದಿ ಆನಂತರ ಹೇಳ್ತೇನೆ. ಅದರ ಜೊತೆಗೆ ಈ ಲೈಬ್ರರಿಯಿಂದ ತೊಗೊಂಡು ಬಂದಂತಹ ಪುಸ್ತಕಗಳ ಕತೆ ಇನ್ನೊಂದಿದೆ. ಇಲ್ಲಿ ನೋಡಿ, ಎಷ್ಟೊಂದು ಸಲ ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಇದು 4ನೇ ಬಾರಿ ನಾನು ಈ 3 ಪುಸ್ತಕಗಳನ್ನು ಎಂಟ್ರಿ ಮಾಡಿಸ್ಕೊಂಡು ಬಂದಿರೋದು. ಕಾರಣ, ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಸಾರಿ ಕುಚ್ಚು ಆರ್ಡರ್ಗಳು ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ಪುಸ್ತಕಗಳನ್ನು ಓದಲಿಕ್ಕೆ ಆಗಿರಲಿಲ್ಲ ಅಂತ ಹೇಳಿ 2-3 ಬಾರಿ ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀನಿ. ಅದರಲ್ಲೂ ಈಗಂತೂ ಮರಳಿ ಮಣ್ಣಿಗೆ ಮತ್ತು ಚಾರ್ವಾಕ ಪುಸ್ತಕಗಳನ್ನ ತೆಗ್ದೇ ನೋಡಿಲ್ಲ. ಅಪರಾಧ ಮತ್ತು ಶಿಕ್ಷೆಯನ್ನು ಮುಕ್ಕಾಲು ಭಾಗ ಮುಗಿಸಿದ್ದೀನಿ, ಇನ್ನೊಂದು ಕಾಲು ಭಾಗದಷ್ಟಿದೆ. ಇದನ್ನು ಓದಿ ಮುಗಿಸ್ಬೇಕು. ಡೆಡ್ಲೈನ್ ಕೂಡ ತುಂಬ ಹತ್ತಿರದಲ್ಲಿದೆ, 20ನೇ ತಾರೀಕಲ್ಲಿದೆ. ಈ ಬಾರಿ ಆದರೂ ಅಟ್ಲೀಸ್ಟ್ ಈ 3ರಲ್ಲಿ ಒಂದು ಬುಕ್ನಾದರೂ ಓದಿ ಬೇರೆ ಬುಕ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರೋ ಪ್ಲ್ಯಾನಲ್ಲಿದೆ. ನೋಡೋಣ ಏನಾಗುತ್ತೆ ಅಂತ.